ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲಿಗೆ ಸ್ವಾಗತ. ಸಾಕಷ್ಟು ಬಾರಿ ಸಾಕಷ್ಟು ಜನಗಳು ಹೇಳೋದನ್ನ ನಾವು ಕೇಳೇ ಇರ್ತೀವಿ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ಲೋಲ್ಲ, ಮನೆಯಲ್ಲಿ ಏನಾದರೂ ಒಂದು ಅಡಚಣೆಗಳು, ಶಾಂತಿ ಇಲ್ಲ, ಜಗಳ, ಆರೋಗ್ಯದ ಸಮಸ್ಯೆಗಳು ಅಂತ ನಾವು ಕೇಳೇ ಇರ್ತೀವಿ. ನೀವು ಎಷ್ಟೇ ಪರಿಪೂರ್ಣವಾಗಿ ಕಷ್ಟಪಟ್ಟರೂ ಕೂಡ ಹಣ ಉಳಿತಾ ಇಲ್ವಾ? ಮನೆಯಲ್ಲಿ ಯಾವುದಾದರೂ ಒಂದು ಅಡಚಣೆಗಳು, ಸಮಸ್ಯೆಗಳು ನಿಮ್ಮ ಮನೆಯಲ್ಲೂ ಕೂಡ ಇದೆಯಾ? ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬಹಳ ಉಪಯೋಗ ಆಗುವಂಥದ್ದನ್ನ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಇದೊಂದು ಸರಳ ಆದರೆ ಬಹಳ ಶಕ್ತಿಶಾಲಿಯಾದಂಥ ಪೂಜೆ ವಿಧಾನ ಆಗಿರುತ್ತೆ. ನಾನಿವಾಗ ನಿಮಗೆ ಅದನ್ನು ಸಂಪೂರ್ಣವಾಗಿ ಹೇಗೆ ಮಾಡೋದು, ಅದರಿಂದ ಉಪಯೋಗಗಳೇನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ರೆ ಮನೆಯಲ್ಲಿ ಹಣಕಾಸಿನ ಪ್ರಭಾವ ಅಥವಾ ಅರಿವು ಹೆಚ್ಚಾಗುತ್ತದೆ. ಮನೆಗೆ ಹಣ ಅಥವಾ ಲಕ್ಷ್ಮಿಯ ಆವಾಹನೆ ಆಗುತ್ತದೆ. ಅಡಚಣೆಗಳು ಏನೇ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತಾ ಹೋಗುತ್ತದೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ ಸದಾ ನೆಲೆಸಿರುತ್ತೆ. ಇನ್ನು ಈ ಪೂಜೆಗಳನ್ನ ನಮ್ಮ ಹಿರಿಯರು ಆಗಿನ ಕಾಲದಿಂದನೂ ಗುಪ್ತವಾಗಿ ಅಥವಾ ರಹಸ್ಯವಾಗಿ ಮಾಡ್ತಾ ಬಂದಿದ್ದಾರೆ. ಯಾಕಂದ್ರೆ ಇದು ಅಷ್ಟು ಪರಿಣಾಮವನ್ನು ಕೊಡುತ್ತದೆ. ಅದರಲ್ಲೇ ನೀವು ಅರ್ಥ ಮಾಡ್ಕೊಬೋದು ಈ ಪೂಜೆ ಎಷ್ಟು ಶಕ್ತಿಶಾಲಿ ಅಥವಾ ನಮ್ಮ ಜೀವನವನ್ನು ಎಷ್ಟು ಬದಲಾವಣೆ ಮಾಡಬಹುದು ಅಂತ. ಇನ್ನು ಜ್ಯೋತಿಷ್ಯ ಪ್ರಕಾರ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ಅದು ನಮ್ಮ ಗ್ರಹಗತಿಗಳು ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ಬರ್ತಾ ಇದೆ ಅಂತ ಅರ್ಥ. ಇನ್ನು ಈ ಪೂಜೆ ವಿಧಾನನ ಮಾಡೋದ್ರಿಂದ ನಿಮ್ಮ ಮನೆಗೆ ಲಕ್ಷ್ಮಿಯ ಆವಾಹನೆ ಆಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ಏನೇ ಇದ್ರೂ ಕೂಡ ನಿಮ್ಮ ಮನೆಯಿಂದ ದೂರ ಆಗತ್ತೆ. ಅಂದ್ರೆ ಈಗ ಯಾರು ಮಾಟ ಮಂತ್ರ ಮಾಡಿಸುವಂಥದ್ದು ಅಥವಾ ಕೆಟ್ಟ ದೃಷ್ಟಿ, ಕಣ್ಣ ದೃಷ್ಟಿ, ಇದೆಲ್ಲನೂ ಕೂಡ ನಿಮ್ಮ ಮನೆಯಿಂದ ದೂರ ಆಗ್ತಾ ಹೋಗುತ್ತೆ ಈ ಪೂಜೆನ ನೀವು ಸರಿಯಾಗಿ ಮಾಡ್ತಾ ಹೋದ್ರೆ. ಇನ್ನು ಈ ಪೂಜೆಗೆ ಏನೇನೆಲ್ಲ ಬೇಕು ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ಹೇಳ್ತೀನಿ. ಸೊ ತುಂಬ ಸರಳವಾದಂಥ ಐಟಮ್ಸ್ಗಳು ಬೇಕಾಗಿರುವಂಥದ್ದು ಎಲ್ಲಿ ಬೇಕಾದರೂ ಸಿಗುತ್ತೆ. ಒಂದೊಂದಾಗಿ ಹೇಳ್ತೀನಿ, ನೀವು ಬೇಕಾದರೆ ಅದನ್ನು ಬರೆದಿಟ್ಟು ತಗೊಂಬರ್ಬೋದು. ಮೊದಲನೇದಾಗಿ ದೀಪ ಹಾಗೆ ಎಣ್ಣೆ ಬೇಕಾಗಿರುತ್ತೆ. ಒಂದು ಮಣ್ಣಿನ ದೀಪ ಹಾಗೆ ಎಣ್ಣೆ ಬೇಕು. ನಿಮ್ಮಲ್ಲಿ ಸಾಧ್ಯ ಆದರೆ ಒಂದು ಹಳ್ಳೆಣ್ಣೆಯಿಂದ ಈ ದೀಪನ ಹಚ್ಚಿ, ಜೊತೆಗೆ ಅರಿಶಿನ ಕುಂಕುಮ ಎರಡೂ ಕೂಡ ಬೇಕಾಗಿರುತ್ತೆ. ಹೂವು ಬೇಕಾಗಿರುತ್ತೆ. ಯಾವುದು ಹೂವು ತಗೊಂಡ್ರು ನಡೆಯುತ್ತೆ, ಬಟ್ ಹೂವು ಬೇಕಾಗಿರುತ್ತೆ. ಅದರ ಜೊತೆಗೆ ಒಂದು ನಾಣ್ಯ ಅಂದರೆ ಒಂದು ಕಾಯಿನ್ ಬೇಕಾಗಿರುತ್ತೆ. ಅದು 1 ರೂಪಾಯಿದಾದರೂ ಸರಿ, 2 ರೂಪಾಯಿ, 5 ರೂಪಾಯಿದಾದರೂ ಸರಿ, ಆದರೆ ಒಂದು ನಾಣ್ಯ ಬೇಕಾಗಿರುತ್ತೆ. ಇಲ್ಲಿ ಕಾಯಿನ್ ನೋಟ್ ಹಾಕೋದಕ್ಕಾಗೋದಿಲ್ಲ, ಕಾಯಿನ್ ಬೇಕಾಗಿರುತ್ತೆ. ಅದರ ಜೊತೆಗೆ ಒಂದು ಬೆಳ್ಳಿಯ ಅಥವಾ ತಾಮ್ರದ ಪಾತ್ರೆ ಬೇಕಾಗಿರುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಬೆಳ್ಳಿಯ ಪಾತ್ರೆ ಇದ್ದರೆ ಅದನ್ನೇ ನೀವು ತಗೊಳ್ಬೋದು. ಇಲ್ಲ ನಮ್ಮ ಮನೇಲಿ ಇಲ್ಲ ಅಂದರೆ ಒಂದು ತಾಮ್ರದ ಬಟ್ಟಿಲು ಅಥವಾ ತಟ್ಟೆ, ಪಾತ್ರೆ ಏನಾದರೂ ಸರಿ ತಾಮ್ರದ್ ಮಾಡಿದ್ರೆ ತುಂಬ ಪರಿಣಾಮ, ನಿಮಗೆ ಫಲ ಜಾಸ್ತಿ ಬೇಗ ಸಿಗುತ್ತೆ. ಇನ್ನು ಇನ್ನು ಈ ಎಲ್ಲ ವಸ್ತುಗಳನ್ನು ಮುಂಚೆನೆ ಸಿದ್ಧಪಡಿಸಿಟ್ಕೊಂಡು ನೀವು ಪೂಜೆನ ಶುರು ಮಾಡಬೇಕಾಗಿರುತ್ತೆ. ಮಧ್ಯದಲ್ಲಿ ಎದ್ದೋಗುವಂಥದ್ನೆಲ್ಲ ನೀವು ಮಾಡಬಾರ್ದು. ಒಂದು ಕಡೆ ಇದಷ್ಟನ್ನು ಸಿದ್ಧಪಡಿಸಿ ಇಟ್ಕೊಳ್ಳಿ. 4 ರಿಂದ 5 ಐಟಮ್ಸ್ಗಳಿದೆ. ಒಂದು ದೀಪ, ಮಣ್ಣಿನ ದೀಪ, ಎಣ್ಣೆ, ಅರಿಶಿನ ಕುಂಕುಮ, ಹೂವು, 1 ರೂಪಾಯಿ, 2 ರೂಪಾಯಿ ಅಥವಾ 5 ರೂಪಾಯಿ ಕಾಯಿನ್ ಬೇಕಾಗಿರುತ್ತೆ. ಜೊತೆಗೆ ಒಂದು ಬೆಳ್ಳಿ ಅಥವಾ ತಾಮ್ರದ ಪಾತ್ರೆ ಬೇಕಾಗಿರುತ್ತೆ ಅಷ್ಟೇ. ಇನ್ನು ಈ ಪೂಜೆನ ನೀವೊಂದು ಶುಕ್ರವಾರ ಅಥವಾ ಸೋಮವಾರದ ದಿನ ಮಾಡ್ಬೋದಾಗಿರುತ್ತೆ. ಅದು ಕೂಡ ಬೆಳಗಿನ ಜಾವ. ನೀವು ಸೋಮವಾರ ಮಾಡ್ತೀರಾ, ಶುಕ್ರವಾರ ಮಾಡ್ತೀರಾ ಅನ್ನೋದನ್ನ ಮೊದಲು ನೀವು ನಿರ್ಧಾರ ಮಾಡ್ಕೊಳ್ಳಿ. ಅದಾದ ಮೇಲೆ ಈ ಸೋಮವಾರ ಅಥವಾ ಶುಕ್ರವಾರ ಬೆಳಗಿನ ಜಾವನೇ ನೀವು ಪೂಜೆನ ಮಾಡಬೇಕಾಗಿರುತ್ತೆ. ಅಂದರೆ ಬೆಳಗಿನ ಜಾವ 6 ರಿಂದ 7 ಒಳಗೆ ನೀವು ಈ ಪೂಜೆನ ಮಾಡಿ ಮುಗಿಸ್ಬೇಕಾಗಿರುತ್ತೆ. ಆಗ ನೀವು ನೆಮ್ಮದಿಯಾಗೂ ಮಾಡ್ಬೋದು. ಯಾರು ನೋಡ್ತಾರೆ ಅನ್ನೋ ಯೋಚನೆ ಕೂಡ ನಿಮಗೆ ಇರೋದಿಲ್ಲ. ಮೊದಲನೇದಾಗಿ ನೀವು ಮನೆಯ ಪೂಜೆ ಸಾಮಗ್ರಿ ಅಥವಾ ದೇವ ಮನೆ ಅಥವಾ ದೇವರ ಸಾಮಾನುಗಳನ್ನು ಶುದ್ಧ ಮಾಡ್ಕೊಬೇಕಾಗಿರುತ್ತೆ. ಮನೆ ಒರೆಸಿ ಕಸ ಗುಡಿಸಿ ಎಲ್ಲವನ್ನು ಮಾಡಿಕೊಂಡು ನೀವೊಂದು ದೀಪ ಹಚ್ಚಬೇಕಾಗಿರುತ್ತೆ. ನೀವು ಮನೆಯಲ್ಲಿ ಸದಾ ಹೇಗೆ ಮನೆಯನ್ನು ಸ್ವಚ್ಛ ಮಾಡಿ ಮನೆ ದೀಪ ಹಚ್ತೀರಾ ಅದೇ ರೀತಿಯಲ್ಲಿ ನೀವು ಒಂದು ಮನೆಯಲ್ಲಿ ದೀಪ ಹಚ್ಚಬೇಕಾಗಿರುತ್ತೆ. ಅದರ ನಂತರ ನಾನು ನಿಮಗೆ ಹೇಳಿದ ಹಾಗೆ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆ ಅಥವಾ ಬಟ್ಟಲನ್ನು ತಗೊಂಡು ಅದರಲ್ಲಿ ನೀರು ಹಾಕಬೇಕಾಗಿರುತ್ತೆ. ಮೊದಲನೇದಾಗಿ ನೀರು ಹಾಕಬೇಕು. ಅದಾದ ಮೇಲೆ ಅದರ ಮೇಲೆ ಆ ನೀರಿನ ಮೇಲೆ
ಒಂದು ನಾಣ್ಯ, ನಾನು ನಿಮಗೆ ಹೇಳ್ದಾಗೆ ₹1, ₹2 ಅಥವಾ ₹5 ನಾಣ್ಯಗಳನ್ನ ತಗೊಳಕ್ ಹೇಳಿದೆ. ಅದರಲ್ಲಿ ಒಂದು ನಾಣ್ಯನ ಆ ಬಟ್ಟಲು ಒಳಗೆ, ನೀರು ತುಂಬಿರೋ ಬಟ್ಟಲು ಒಳಗೆ ಹಾಕ್ಬೇಕಾಗಿರುತ್ತೆ. ಅದಕ್ಕೆ ನೀವು ಈಗ ಅರಿಶಿಣ ಕುಂಕುಮನ ಹಾಕ್ಬೇಕಾಗಿರುತ್ತೆ. ಯಾವ ಬೆಳ್ಳಲ್ಲಿ ಹಾಕ್ಬೇಕಂದ್ರೆ, ನಿಮ್ಮ ಹೆಬ್ಬೆಟ್ಟಿನಿಂದ 4ನೇ ಬೆಳ್ಳು, ಇಲ್ಲಾಂದ್ರೆ ಕೊನೆಯ 2ನೇ ಬೆಳ್ಳಲ್ಲಿ ಹಿಡಿದು ನೀವು ಅರಿಶಿಣ ಕುಂಕುಮನ 3 ಬಾರಿ ಹಾಕ್ಬೇಕಾಗಿರುತ್ತೆ. ನೀವು ಅರಿಶಿಣ ಕುಂಕುಮನ ಬಟ್ಲಿಗೆ ಹಾಕಬೇಕಾದಾಗ ನೀವು ಲಕ್ಷ್ಮೀ ದೇವಿನ ಮನಸ್ಸಲ್ಲಿ ನೆನೆಸ್ತಾ, ಜೊತೆಗೆ ನಿಮ್ಮ ಮನೆ ದೇವರನ್ನ ಮನಸ್ಸಲ್ಲಿ ನೆನೆಸ್ತಾ, ನಿಮಗಿರುವಂಥ ಕಷ್ಟ, ಹಣಕಾಸಿನ ಕಷ್ಟ ಆಗಿರ್ಬೋದು, ಆರೋಗ್ಯ, ಮನೇಲಿ ನೆಮ್ಮದಿ ಇಲ್ಲ, ಕಿರಿಕಿರಿ, ಶಾಂತಿ, ಅಡಚಣೆ, ಏನು ನೀವು ಕೇಳ್ಕೊತಾ ಇದ್ದೀರಾ ಅದನ್ನ ಮನಸ್ಸಲ್ಲಿ ನೆನೆಸ್ತಾ, ಈ ಎಷ್ಟೋ ಕಷ್ಟಗಳು ಯಾವುದರಿಂದ ಆಗ್ತಿದೆಯೋ ನಮಗೆ ಗೊತ್ತಿಲ್ಲ, ಇದೆಲ್ಲಾನು ಕೂಡ ನಮ್ಮ ಮನೆಯಿಂದ, ನಮ್ಮ ಜೀವನದಿಂದ ದೂರ ಆಗಲಿ ದೇವರೇ ಅಂತ ಕೇಳ್ತಾ, ಲಕ್ಷ್ಮೀ ದೇವರನ್ನು, ನಿಮ್ಮ ಮನೆ ದೇವರನ್ನು ಮನಸ್ಸಲ್ಲಿ ನೆನೆಸ್ತಾ 3 ಬಾರಿ ಆ ಬೆರಳಿನಿಂದ 3 ಬಾರಿ ಅರಿಶಿಣ, 3 ಬಾರಿ ಕುಂಕುಮನ ನೀವು ಹಾಕ್ಬೇಕಾಗಿರುತ್ತೆ. ಅದಾದ ಮೇಲೆ ಹೂವನ ಅದ್ರ ಮೇಲೆ ಹಾಕ್ಬೇಕಾಗಿರುತ್ತೆ. ಹೂವನ ಹಾಕಿದ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ, ಎರಡೂ ಕೈಯನ್ನು ಜೋಡಿಸುತ್ತಾ ಈಗ ನಾನು ಹೇಳಿಕೊಡುವಂತ ಮಂತ್ರನ ನೀವು 11 ಬಾರಿ ಹೇಳ್ಬೇಕಾಗಿರುತ್ತೆ. ಎಷ್ಟು ಬಾರಿ? 11 ಬಾರಿ ಹೇಳಬೇಕು. ಮಂತ್ರನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ನೋಡಿ ತಿಳ್ಕೊಳ್ಬಹುದು. ಮಂತ್ರ ಏನಾಗಿರುತ್ತೆ ಅಂದ್ರೆ, ಓಂ ಲಕ್ಷ್ಮಿಯೇ ನಮಃ, ಓಂ ಲಕ್ಷ್ಮಿಯೇ ನಮಃ ಅನ್ನೋ ಮಂತ್ರನ ನೀವು 11 ಬಾರಿ ಜಪಿಸ್ಬೇಕಾಗಿರುತ್ತೆ. ಆ 11 ಬಾರಿ ಜಪಿಸ್ಬೇಕಾದ್ರೂ ಕೂಡ ನಿಮ್ಮ ಕಷ್ಟ ಏನು ಅನ್ನೋದನ್ನ ಮನಸ್ಸಲ್ಲಿ ನೆನೆಸ್ತಾ, ಭಕ್ತಿಯಿಂದ ನೀವು ದೇವರನ್ನ, ಲಕ್ಷ್ಮೀ ದೇವಿಯನ್ನ ಪೂಜೆ ಮಾಡಬೇಕಾಗಿರುತ್ತೆ. ಅದೆಲ್ಲ ಆದ್ಮೇಲೆ, ಪೂಜೆ ಮುಗಿದು ನಾನು ಇವಾಗ ಹೇಳಿದಂತ ಪೂಜೆನ ನೀವು ಮಾಡಿದ್ಮೇಲೆ, ಆ ನೀರನ್ನ ನಿಮ್ಮ ಮನೆಯ ಬಾಗಿಲಿರುತ್ತಲ್ವಾ, ಆ ಬಾಗಿಲು ಅಥವಾ ನಿಮ್ಮ ಹೊಸಲ ಮುಂದೆ ಚಿಮುಕ್ಸ್ಬೇಕಾಗಿರುತ್ತೆ. ತೀರ್ಥನ ಹಾಕೋ ರೀತಿಯಲ್ಲಿ ಅದನ್ನ ಚಿಮುಕ್ಸ್ನೆ ಮಾಡ್ಬೇಕಾಗಿರುತ್ತೆ. ಅದ್ರಿಂದ ನಿಮ್ಮ ಮನೆಗೆ ಬರುವಂತ ಲಕ್ಷ್ಮಿ ಆವಾಹನೆ ಜಾಸ್ತಿ ಆಗುತ್ತೆ, ಲಕ್ಷ್ಮಿ ಬರುತ್ತೆ, ನೆಮ್ಮದಿ, ಶಾಂತಿ, ಏನೇ ನಕಾರಾತ್ಮಕ ಶಕ್ತಿಗಳಿದ್ರೂ ಕೂಡ ನಿಮ್ಮ ಮನೆಯಿಂದ ಇದು ಹೊರ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಈ ಕ್ರಮನ ಅಥವಾ ಈ ಪೂಜೆನ ನೀವು 3 ಅಥವಾ 5 ಶುಕ್ರವಾರ ಅಥವಾ ಸೋಮವಾರ ಮಾಡಲೇಬೇಕಾಗಿರುತ್ತೆ. ಅಂದ್ರೆ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ, ಸೋಮವಾರ ಅಥವಾ ಶುಕ್ರವಾರ ಒಂದು ದಿನಾನ ನೀವು ಮೊದಲೇ ಗುರ್ತು ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ. ಅದರಲ್ಲಿ 3 ಅಥವಾ 5 ಶುಕ್ರವಾರ ಅಥವಾ ಸೋಮವಾರ ನೀವು ಈ ಪೂಜೆನ ಮಾಡಲೇಬೇಕು, ಬಿಡೋ ಹಾಗಿಲ್ಲ. ಅವಾಗಲೇ ನಿಮಗೆ ನಿಧಾನವಾಗಿ ಎಲ್ಲಾನು ಕೂಡ ಗೊತ್ತಾಗತ್ತೆ, ಅದು ಉಪಯೋಗ ಆಗ್ತಾ ಇದೆಯಾ ಇಲ್ವಾ, ನಮ್ಮ ಮನೇಲಿ ಏನು ಬದಲಾವಣೆ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಾಗುವಂಥದ್ದು, ಮಧ್ಯದಲ್ಲಿ ಬಿಡೋ ಹಾಗೆ ಇರೋದಿಲ್ಲ. ಇನ್ನು ಈ ಪೂಜೆಗೆ ಕೆಲವೊಂದಷ್ಟು ನಿಯಮಗಳಿದೆ. 3 ನಿಯಮಗಳನ್ನು ನೀವು ಪಾಲಿಸಲೇಬೇಕಾಗಿರುತ್ತೆ. ಮೊದಲನೇ ನಿಯಮ ಏನು ಅಂದ್ರೆ, ಕೋಪದಲ್ಲಿ ನೀವು ಈ ಪೂಜೆನ ಮಾಡೋ ಹಾಗಿಲ್ಲ. ಯಾರನ್ನೋ ಬೈಯುತ್ತಾ, ಯಾರೋ ಕೆಟ್ಟದ್ದಾಗ್ಲಿ, ಯಾರೋ ನಾಶ ಆಗ್ಲಿ ಅನ್ನೋ ರೀತಿಯಲ್ಲಿ ನೀವು ಈ ಪೂಜೆನ ಮಾಡೋ ಹಾಗಿಲ್ಲ. ಅದು ನಿಮಗೆ ವಾಪಸ್ಸು ಕಷ್ಟವನ್ನು ತರುತ್ತದೆ. ಆದ್ರಿಂದ ಕೋಪದಿಂದ, ದುಃಖದಿಂದ ನೀವು ಈ ಪೂಜೆನ ಮಾಡೋ ಹಾಗಿಲ್ಲ. ಮನದಲ್ಲಿ ಏನೋ ಬೇಡುತ್ತಾ ಅಥವಾ ಕೆಟ್ಟದಾಗ್ಲಿ ಅಂತ ಬೇಡುತ್ತಾ ನೀವು ಇದನ್ನ ಮಾಡಬಾರ್ದು. ಇನ್ನು ಎರಡನೇದಾಗಿ, ಮಧ್ಯದಲ್ಲಿ ಬಿಡೋ ಹಾಗಿಲ್ಲ. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ 3ರಿಂದ 5 ಶುಕ್ರವಾರ ಅಥವಾ ಸೋಮವಾರ ನೀವು ಈ ಪೂಜೆನ ಮಾಡಬೇಕು, ಮಧ್ಯದಲ್ಲಿ ಬಿಡೋ ಹಾಗಿರೋದಿಲ್ಲ. ಆದ್ರಿಂದ ನೀವು ಕರೆಕ್ಟಾಗಿ, ಹೆಣ್ಣು ಮಕ್ಕಳು ಮಾಡೋದಾದ್ರೆ ನಿಮ್ಮ ಡೇಟ್ಗಳಾಗಿರ್ಬೋದು, ನಿಮ್ಮ ಏನಾದರೂ ಕೆಲಸಗಳನ್ನೆಲ್ಲ ಗುರ್ತು ಮಾಡಿ ಇಟ್ಟುಕೊಂಡು ಆ ನಂತರನೇ ನೀವು ಇದನ್ನ ಶುರು ಮಾಡಬೇಕಾಗಿರುತ್ತೆ. ಹೆಣ್ಣು ಮಕ್ಕಳು ಮಾಡೋದಾದ್ರೆ 3 ವಾರ ಮಾಡೋದು ನಿಮಗೆ ಸೂಕ್ತ. 5 ವಾರದಲ್ಲಿ ನಿಮ್ಮ ಮುಟ್ಟು ಅಥವಾ ನಿಮಗೆ ಇರುವಂತಹ ತಿಂಗಳಿನ ಸಮಸ್ಯೆ ಬರಬಹುದು. ಅದರಿಂದ ಹೆಣ್ಣು ಮಕ್ಕಳು 3 ವಾರ ಮಾಡಿದ್ರು ಕೂಡ ಉತ್ತಮ ಆಗಿರುತ್ತೆ, ಯಾಕಂದ್ರೆ ಇದನ್ನ ಮಧ್ಯದಲ್ಲಿ ಬಿಡುವ ಹಾಗಿಲ್ಲ. ಇನ್ನು ಮೂರದೇನೇನು ಅಂದ್ರೆ, ಮನಸ್ಸಲ್ಲಿ ಶುದ್ಧವಾಗಿರಬೇಕು. ಯಾರಿಗೋ ತೊಂದರೆ ಮಾಡು ಅಂತ ಕೇಳದೆ, ನಮಗೆ ಒಳ್ಳೇದು ಮಾಡು, ನಿನ್ನನ್ನೇ ನಂಬಿದ್ದೀನಿ, ನನಗೆ ಒಳ್ಳೇದು ಮಾಡು ಅನ್ನೋದಷ್ಟನ್ನೇ ಕೇಳ್ತಾ ಮನಸ್ಸಿಂದ ಶುದ್ಧವಾಗಿ ನೀವು ಈ ಪೂಜೆನ ಮಾಡಬೇಕಾಗಿರುತ್ತೆ. ಇನ್ನು ನೀವು ಇದನ್ನ ಶ್ರದ್ಧೆಯಿಂದ ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸ್ತಾ ಈ ಪೂಜೆಯನ್ನು ಮಾಡಿದ್ರೆ ಮಾತ್ರ ನಿಮ್ಗೆ ಪೂರ್ತಿಯಾಗಿ ಅಥವಾ ಪೂರ್ಣ ಫಲ ನಿಮ್ಗೆ ಸಿಗುವಂತದ್ದಾಗಿರುತ್ತೆ. ಇನ್ನು ಈ ಪೂಜೆಯಲ್ಲಿ
ಸರಿಯಾಗಿ ಮಾಡಿದಾಗ ನಿಮಗೆ ಬರುವಂಥ ಫಲ ಏನೇನು ಅಂದರೆ, ಮನೆಯಲ್ಲಿ ಲಕ್ಷ್ಮಿಯ ಆವಾಹನೆ, ಹಣಕಾಸಿನ ಓಡಾಟ ಅಥವಾ ಹಣ ಬರುವಂಥದ್ದು ನಿಮಗೆ ಜಾಸ್ತಿ ಆಗತ್ತೆ. ಜೊತೆಗೆ ಹಣದ ಸಮಸ್ಯೆಗಳಿದ್ದರೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸಾಲ ಮಾಡುವಂಥದ್ದು ಅಥವಾ ಲೋನ್ ತಗೊಳ್ಳುವಂಥದ್ದು, ಇದೆಲ್ಲ ರೀತಿಯಾದಂಥ ಸಮಸ್ಯೆಗಳಿದೆ. ಹಣದ ಸಮಸ್ಯೆಗಳು ನಿಧಾನವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮಗೆ ಹಣದ ಅರಿವು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಒತ್ತಡ, ಒಂದು ರೀತಿ ಕಷ್ಟ, ಅಡಚಣೆಗಳು ಕೂಡ ಕಮ್ಮಿ ಆಗುತ್ತೆ. ಒಳ್ಳೆಯ ಸುದ್ದಿಗಳು ಕೇಳೋದಕ್ಕೆ ನೀವು ಶುರು ಮಾಡ್ತೀರಾ ಮನೆಯಲ್ಲಿ. ಏನೋ ಒಂದು ಕಷ್ಟ ತೀರುವಂಥದ್ದು ಅಥವಾ ಏನೋ ಒಂದು ಖರೀದಿ ಮಾಡುವಂಥದ್ದು, ಆ ರೀತಿಯಾದಂಥ ಒಳ್ಳೆಯ ಸುದ್ದಿಗಳನ್ನು ಮನೆಯಲ್ಲಿ ನೀವು ಕೇಳೋದಕ್ಕೆ ಶುರು ಮಾಡ್ತೀರಾ. ಇನ್ನು ಮೂರನೇದಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇದು ತುಂಬಾನೇ ಮುಖ್ಯ ಆದಂಥದ್ದು. ಎಲ್ಲರಿಗೂ ಮನಸ್ಸಲ್ಲಿ ಶಾಂತಿ ಇದ್ದರೆ ಏನಾದ್ರು ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಅದರಿಂದ ಈ ಪೂಜೆ ಮಾಡೋದ್ರಿಂದ ನಿಮಗೆ ಮನಸ್ಸಲ್ಲಿ ಶಾಂತಿ ಕೂಡ ಸಿಗುತ್ತದೆ. ಇನ್ನು ನಾಲ್ಕನೇದಾಗಿ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯಿಂದ ದೂರ ಆಗುತ್ತೆ. ಅಂದರೆ ಕೆಟ್ಟ ದೃಷ್ಟಿ ಅಥವಾ ನರದೃಷ್ಟಿ, ಏನೋ ಮಾಡಿಸಿದ್ದಾರೆ, ಯಾರೋ ಬೈಕೊಂಡಿದ್ದಾರೆ, ಕಣ್ಣು ಹಾಕಿದ್ದಾರೆ, ಈ ರೀತಿಯಾದಂಥ ಎಷ್ಟೋ ನಕಾರಾತ್ಮಕ ಶಕ್ತಿಗಳಿರ್ತವೆ. ಅವೆಲ್ಲನೂ ಕೂಡ ನಿಮ್ಮ ಮನೆಯಿಂದ ದೂರ ಆಗುತ್ತೆ ನೀವು ಈ ಪೂಜೆನ ಮಾಡೋದ್ರಿಂದ. ಇನ್ನು ಸಾಕಷ್ಟು ಜನರು ಈ ಪೂಜೆಯಿಂದ ಅಥವಾ ಈ ವಿಧಾನದಿಂದ ಫಲ ಕೂಡ ಪಡೆದಿದ್ದಾರೆ. ಸಾಕಷ್ಟು ಜನ ಇದರಿಂದ ಉಪಯೋಗ ಕೂಡ ಪಡ್ಕೊಂಡಿದ್ದಾರೆ. ಇನ್ನೊಂದು ಸಣ್ಣ ಸಲಹೆ ನಾನು ನಿಮಗೆ ಏನು ಕೊಡ್ತೀನಿ ಅಂದರೆ, ಪ್ರತಿ ಶುಕ್ರವಾರ ನಿಮ್ಮ ಕೈಯಲ್ಲಾದಷ್ಟು ದಾನನ ಮಾಡಿ. ಇಂದೇ ದಾನ ಮಾಡಬೇಕು ಅಂತ ಹೇಳೋದಿಲ್ಲ, ಸಣ್ಣ ದಾನನಾದರೂ ಸರಿ ನೀವು ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಂದರೆ, ಹಸುಗೆ, ಅಕ್ಕಿಗೆ, ಪ್ರಾಣಿಗಳಿಗೆ ಅನ್ನದಾನ ಅಥವಾ ಆಹಾರ ಕೊಡುವಂಥ ಸಣ್ಣ ದಾನಗಳನ್ನಾದರೂ ನೀವು ಮಾಡಬೇಕಾಗಿರುತ್ತೆ. ಇದರಿಂದ ಲಕ್ಷ್ಮೀ ದೇವಿ ಆದಷ್ಟು ಆಕರ್ಷಣೆ ಆಗ್ತಾಳೆ, ಹಾಗೆ ನಿಮ್ಮನ್ನು ಆಶೀರ್ವಾದ ಕೂಡ ಇದರಿಂದ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಪೂಜೆ ಒಂದು ಸರಳ ವಿಧಾನ ಆಗಿರ್ಬೋದು, ಆದರೆ ಶಕ್ತಿಶಾಲಿ ಫಲವನ್ನು ನಿಮಗೆ ನೀಡುತ್ತದೆ. ನೀವು ನಂಬಿಕೆ ಇಟ್ಟು ಮಾಡಿದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ನೀವು ಕಾಣಬಹುದು. ನೆಮ್ಮದಿಯಿಂದ ನೀವು ಜೀವಿಸಬಹುದಾಗಿರುತ್ತೆ. ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ನ ಮಾಡಿ. ಹಾಗೆ ನಿಮಗೆ ಯಾವ ರೀತಿಯಲ್ಲಿ ಇದು ಉಪಕಾರವಾಯಿತು ಅಥವಾ ಹೇಗೆ ನಿಮ್ಮ ಕಷ್ಟದಿಂದ ದೂರ ಬಂದ್ರಿ, ನಿಮಗೆ ಹೇಗೆ ಇದು ಸಹಾಯ ಆಯಿತು ಅಂತ ಮರೆಯದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಮಾಡ್ಬೋದು. ಜೊತೆಯಾಗಿ ಯಾವ ರೀತಿಯ ಪೂಜೆ ಬೇಕು ಅನ್ನೋದನ್ನು ಕೂಡ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದಾಗಿರುತ್ತೆ. ಇದೇ ರೀತಿಯಾದಂಥ ಪೂಜೆಗಳ ಅಥವಾ ದಿನ ಭವಿಷ್ಯ, ರಾಶಿ ಭವಿಷ್ಯಕ್ಕಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ವಿಡಿಯೋ ನಿಮ್ಮವರೆಗೂ ತಲುಪುತ್ತದೆ. ಧನ್ಯವಾದ. ಓಂ ನಮಃ ಶಿವಾಯ.